ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ODI ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಗೊತ್ತಿರೋದೇ ಇದು ಡೆಡ್ ರಬ್ಬರ್ ಮ್ಯಾಚ್ ಅಂತ, ಬಟ್ ಆದ್ರೂ ಗೆಲ್ಲೇಬೇಕು, ಗೊರ್ರೆ ಗೆದ್ಬಿಟ್ಟು ವೈಟ್ ವಾಶ್ ಮಾಡಬೇಕು ಅಂತ ಅನ್ಕೊಂತ ಇದ್ರು ನಮ್ಮ ಇಂಡಿಯನ್ ಟೀಮು. T20 ಸೀರೀಸಲ್ಲಿ ವೈಟ್ ವಾಶ್ ಮಾಡೋಕ್ಕಾಗಲಿಲ್ಲ. ಒಂದು ಮ್ಯಾಚು ನಾವು ಅಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿಂದ ಸೊ ಈ ಮ್ಯಾಚ್ನ ಹೊಡೆದು ಊರು ಬಾಗಿಲು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಇಂಗ್ಲೆಂಡ್ ಟೀಮ್ಗೆ. ಇಂಗ್ಲೆಂಡ್ ಟೀಮ್ ಅವರು ಅಲ್ಪ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದ್ರು ಇದೆ ಅಂತಂದರೆ ನಮಗೆ ಸ್ವಲ್ಪ ಈ ಮ್ಯಾಚ್ನ ಹೊಡೆದ್ಬಿಟ್ಟು ಉಳಿಸ್ಕೋಬೇಕು ಗುರು. ಅಹಮದಾಬಾದಲ್ಲಿ ಇದೊಂಥರ ನ್ಯೂಟ್ರಲ್ ವೆನ್ಯೂ ಥರನೇ ಕಾಣಿಸ್ತಾ ಇದೆ. ನ್ಯೂಟ್ರಲ್ ಆಗಿದೆ, ವಿಕೆಟೂ ಕೂಡ ಬ್ಯಾಟಿಂಗ್ ಫಸ್ಟ್ ಆಡಿದ್ರು, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ನ್ಯೂಟ್ರಲ್ ಆಗೇ ಇದೆ. ಹಿಂದೆ ಆಡಿದಂಥ ಎರಡು ಮ್ಯಾಚು ಡಿಫ್ರೆಂಟ್ ಆಗಿತ್ತು, ಈ ಮ್ಯಾಚ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ತಗೊಂಡು ಬಂದ್ಬಿಟ್ಟು ಭಯಾಗಿ ಎಲ್ಲ ಬಿಟ್ಬಿಟ್ಟು ಹಿಂದೆ ಆಗಿರೋದೆಲ್ಲ ಮರ್ತ್ಬಿಟ್ಟು ಹೊಡಿಬೇಕಾಗಿದೆ ಅಷ್ಟೇ ಇಂಗ್ಲೆಂಡ್ ಟೀಮು. ವೈಟ್ ವಾಶ್ ಏನಾದ್ರು ಆಯಿತು ಅಂತಂದರೆ ಅಲ್ಲ ಗುರು, ಇಲ್ಲಿ ಏನು ಗೊತ್ತಾ ಸೀನು, ಇಲ್ಲಿ ಇಂಡಿಯಾ 3ಕ್ಕೆ 3 ಮ್ಯಾಚ್ನು ಇಲ್ಲಿ ಹೊಡೆಯುತ್ತೆ ಅಂತ ಅನ್ಕೊಳ್ಳಿ. ಅಲ್ಲೇನಾದರೂ ಇನ್ ಕೇಸ್ ಏನಾದರೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿ ಆದ್ವಿ ಅಂತ ಇಟ್ಕೊಳ್ಳಿ, ಸೆಮಿಫೈನಲ್ಲೋ ಫೈನಲ್ಲೋ ಎಲ್ಲೋ ಒಂದು ಕಡೆ ಮುಖಾಮುಖಿ ಆದ್ವಿ ಅಂತ ಇಟ್ಕೊಳ್ಳಿ, ಅಲ್ಲೇನಾದ್ರೂ ಸೋತಾಗ್ಬಿಡ್ತಾವೆ ನಮ್ಮ ಇಂಡಿಯನ್ ಟೀಮು. ಇದಕ್ಕಿಂತ ಒಂದು ಅಜೀಬ್ ಆಗೋದು ಇನ್ನೂ ಒಂದಿಲ್ಲ. ಸೊ ಇಲ್ಲಿ 3-3 ಹೊಡೆದ್ಬಿಟ್ಟು ಅಲ್ಲಿ ಸೋತಾಗ್ಬಿಡ್ತಾವೆ. ಈ ಥರ ಇನ್ಸಿಡೆಂಟ್ ಆಗಿರೋ ಉದಾಹರಣೆಗಳು ಕೂಡ ಇದ್ದಾವೆ, ಬೇಜಾನ್ಸಲ್ಲ ಇದ್ದಾವೆ. ಸೀರೀಸ್ಗಳಲ್ಲಿ ಗೆದ್ಬಿಡೋದು, ಆಮೇಲೆ ಹೋಗ್ಬಿಟ್ಟು ಮೈನ್ ಇವೆಂಟ್ಗಳಲ್ಲಿ ದಬಾಕೋಬಿಡೋದು, ಈ ಥರ ಆಗುತ್ತೆ. ಇಲ್ಲೊಂದು ಮ್ಯಾಚ್ನ ಸೋತ್ರೂ ಪರವಾಗಿಲ್ಲ ಗುರು ನಮಗೆ, ಅಂದರೆ ಸೋಲ್ಬೇಕು ಅಂತ ಹೇಳ್ತೀರಾ, ಸೋತ್ರೂ ಪರವಾಗಿಲ್ಲ. ಬಟ್ ಮೆಗಾ ಇವೆಂಟ್ಸ್ಗಳಂತ ಬಂದಾಗ ಮಿಸ್ ಆಗದಂಗೆ ಹೊಡಿಲೇಬೇಕು. ಹೆಂಗಿದ್ರು ಇಂಗ್ಲೆಂಡ್ ಅವ್ರು ಸಿಗೋದು ನಮಗೆ ನಾಕೌಟ್ಸಲ್ಲೇ ಸಿಗೋದು. ನೋಡೋಣ ಅದೇನಾಗುತ್ತೆ ಅಂತ ನಾಕೌಟ್ಸಿಗೆ ಹೋದಾಗ. ಬಟ್ ಇವತ್ತಿನ ಮ್ಯಾಚು ಅಂದರೆ ನಾಳೆ ಮ್ಯಾಚು, ನಾಳೆ ನೋಡ್ತೀರ, ನಾಳೆ ಇವತ್ತು ನೋಡ್ತೀರ, ಇವತ್ತು ವಿಡಿಯೋನ ನೀವು. ಅಹಮದಾಬಾದ್ ಸ್ಟೇಡಿಯಮಲ್ಲಿ ಆಗ್ತಿರೋಂಥ ಮ್ಯಾಚ್ ಇದು. ಅಹಮದಾಬಾದಲ್ಲಿ ಒಂಥರ ಇದು ನ್ಯೂಟ್ರಲ್ ವಿಕೆಟ್ ಅಂತ ಹೇಳಬೇಕು. ಫಸ್ಟ್ ಬ್ಯಾಟಿಂಗ್ ಆರ್ಡ್ರು, ಸೆಕೆಂಡ್ ಬ್ಯಾಟಿಂಗ್ ಆರ್ಡ್ರು ಎರಡೂ ಕಡೆಯೂ ಕೂಡ ODI ಫಾರ್ಮೆಟ್ ಅಂತ ಬಂದಾಗ ಹೆಲ್ಪ್ ಇದೆ. ಫಸ್ಟ್ ಬ್ಯಾಟಿಂಗ್ ಆರ್ಡ್ರು ಗೆದ್ದಿರೋದು 19 ಮ್ಯಾಚು, ಆಡಿರುವಂಥ 36 ಮ್ಯಾಚಲ್ಲಿ 19 ಮ್ಯಾಚ್ನ ಫಸ್ಟ್ ಬ್ಯಾಟಿಂಗ್ ಆರ್ಡರ್ ಗೆದ್ದೆ, 17 ಮ್ಯಾಚ್ನ ಗೆದ್ದಿರೋದು ಫಸ್ಟು ಬೌಲಿಂಗ್ ಮಾಡಿದಂಥವ್ರು. ಸೊ ಆಲ್ಮೋಸ್ಟ್ ಈಕ್ವಲ್ ಆಗೇನಿದೆ. 19-17 ಅಂತ ಹೆವಿ ಮಾರ್ಜಿನ್ ಡಿಫ್ರೆನ್ಸ್ ಏನಿಲ್ಲ. ಸೊ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಓಕೆ, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ಓಕೆ. ಇಂಗ್ಲೆಂಡ್ ಅವರು ಫಸ್ಟ್ 2 ಮ್ಯಾಚು ಬ್ಯಾಟಿಂಗ್ ಫಸ್ಟ್ ಆಡಿದ್ಬಿಟ್ಟು ಉಡಾಯಿಸ್ಕೊಂಡಿದ್ದಾರೆ. ಸೊ ಈ ಮ್ಯಾಚ್ ಅಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಬರ್ಬೋದಾ, ಅಥವಾ ಇಲ್ಲ ಗುರೋ ನಾವು ಲದ್ದಿನೇ ತಿನ್ನೋದು ಅಂತ ಸೋತಿ ನಾವು ಲದ್ದಿನೇ ತಿನ್ಕೊಂಬತ್ತೀವಿ, ಫಸ್ಟ್ ಬ್ಯಾಟಿಂಗೇ ಆಡ್ತೀವಿ ಅಂತ ಏನಾದ್ರು ಅದೇ ಪ್ಯಾಟರ್ನ ಕಂಡಿಡ್ಕೊಂತಾರ ಅಂತ ಕಾದು ನೋಡಬೇಕು ಮಗ. ಒಟ್ಟಿನಲ್ಲಿ 2 ಮ್ಯಾಚ್ನು ಕೂಡ ಔಟ್ ಟಾಸ್ ವಿನ್ ಆಗಿದ್ದಾರೆ. ಈ ಮ್ಯಾಚನ್ನು ನಾವು ಟಾಸ್ ವಿನ್ ಆದ್ವಿ ಅಂತಂದರೆ ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ 2 ಮ್ಯಾಚ್ನು ಕೂಡ ಇಂಗ್ಲೆಂಡ್ ಬ್ಯಾಟಿಂಗ್ ಆಡೋದು ನೋಡ್ಬಿಟ್ಟಿದ್ವಿ. ಈ ಮ್ಯಾಚ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಇಂಡಿಯಾ ಬ್ಯಾಟಿಂಗ್ ಆಡಲಿ, ಯಾಕಂದರೆ ಇದೊಂಥರ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇರೋದ್ರಿಂದ ಇಂಡಿಯಾ ಬ್ಯಾಟಿಂಗ್ ಆಡಿದ್ರೆ ಕಡಕಾಗಿರುತ್ತೆ ಅಂತ ಅನ್ಕೊಂತ ಇದ್ದೀನಿ ನಾನು. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 237 ಇದೆ, ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 208 ಇದೆ. ಸೊ ಇಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು. ಬೌಲರ್ಸ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ. ಬಟ್ ಮಧ್ಯಾಹ್ನದ ಟೈಮಲ್ಲಿ ಪೇಸಸ್ಗಳು ಎಫೆಕ್ಟಿವ್ ಆಗೋದಕ್ಕಿಂತ ಸ್ಪಿನ್ನರ್ಸ್ಗಳು ಎಫೆಕ್ಟಿವ್ ಆಗಿರ್ತಾರೆ ಅಂತ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಆ್ಯಂಡ್ ಸಾಯಂಕಾಲದ ಟೈಮಲ್ಲಿ ಪೇಸಸ್ಗಳು ಎಫೆಕ್ಟಿವ್ ಆಗ್ತಾರೆ, ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪೇಸಸ್ಗಳು ಜಾಸ್ತಿ ಎಫೆಕ್ಟಿವ್ ಆಗ್ತಾರಂತೆ, ಸ್ಪಿನ್ನರ್ಸ್ಗಳು ಫಸ್ಟ್ ಇನ್ನಿಂಗ್ಸಲ್ಲಿ ಎಫೆಕ್ಟಿವ್ ಆಗಿರ್ತಾರೆ ಅಂತ ಆ್ಯಸ್ ಪರ್ ದ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ಹ್ಯೂಮಿಡ್ ಕಂಡೀಷನ್ಸು ಸಿಕ್ಕಾಪಟ್ಟಿ ಇವಾಗಂತೂ ಬೆಂಗಳೂರಲ್ಲಿ ಕಮ್ಮಿ ಬೀಸ್ ಹೊಡಿತಾ ಇದೆಯಾ, ಎಲ್ಲೋದ್ರೂ ಹ್ಯೂಮಿಡ್ ಕಂಡೀಷನ್ನೇ ಇವಾಗ ಫುಲ್ ಒಂಥರ ನೋಡಿ. ಆಗಲೇ ಇನ್ನೂ ಮಾರ್ಚು ಬಂದಿಲ್ಲ, ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿರೋ ಫೀಲ್ ಬರ್ತಾ ಇದೆ ನಮಗೆ. ಸೊ ಸಿಕ್ಕಾಪಟ್ಟೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ನೀವೆಲ್ಲ ಸ್ಟೇಡಿಯಮ್ಮಲ್ಲಿ ಎಲ್ಲರಿಗೂ ನೀರು ಹೊಡಿತಾ ಇದ್ರು, ಆ ಪಾರ್ಟಿ ಬಿಸಿಲಿತ್ತು, ಆ ಪಾರ್ಟಿ ಎಲ್ಲ ಕೂತ್ಕೊಂಡು ಡ್ರೈನ್ ಆಗೋಗ್ಬಿಡ್ತಾರೆ ಫ್ಯಾನ್ಸ್ಗಳು. ಸೊ ಇನ್ನು ಪ್ಲೇಸ್ಗಳು ಒಂಥರ ಅಧೋಗತಿ, ಬೆವರು ಹಂಗೆ ಸುರಿತಾ ಇರ್ತದೆ. ಇನ್ನು ನಾನೇನು ಹೇಳೋದಿಲ್ಲ ಇರೋ ಪ್ಲೇಯಿಂಗ್ ಲೆವೆಲ್ ಚೇಂಜಸ್ ಬಗ್ಗೆ. ಇಂಗ್ಲೆಂಡ್ ಟೀಮು ನನ್ನ ಪ್ರಕಾರ ಅದೇ 11 ಇಟ್ಕೊಂಡು ಹೋಗ್ಬೋದು. ಟಾಮ್ ಬ್ಯಾಂಟನ್ ಬೇರೆ ಹಾಕ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ ಸ್ಕ್ವಾಡ್ ಒಳಗಡೆ. ಅವ್ರೇನೋ 11 ಕೂಡ ಆಡಿಸಿದ್ರು, ಅದಂತೂ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಅದೇ 11 ಜೊತೆಗೆ ಹೋಗೋ ಸಾಧ್ಯತೆ ಇದೆ. ಜಾಕೋಬ್ ಬೆಥೆಲ್ ಹೆಂಗಿದ್ರು ಇಂಜೋರ್ಡ್ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ಇಂಡಿಯನ್ ಟೀಮಲ್ಲಿ ನಾನು ಒಂದು ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇನು ಅಂತ ಅಂದರೆ ಹರ್ಷಿತ್ ರಾಣಾ ಅವ್ರನ್ನ ಕೂರಿಸಿ, ಯಾಕಂದರೆ ಅವ್ರೇನು ಸ್ಕ್ವಾಡಲ್ಲೇನು ಇಲ್ಲ ಗೊತ್ತಿಲ್ಲ. ನಾಳೆ ಫೈನಲ್ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ, ಅದರಲ್ಲಿ ಏನಾದರೂ ಚೇಂಜಸ್ ಮ್ಯಾನಿಪುಲೇಟ್ ಮಾಡಿದ್ರು ಮಾಡುತ್ತಾರೇನೋ. ಈ ಕಡೆ ವರುಣ್ ಚಕ್ರವರ್ತಿನ ಏರ್ಸೋದು, ಆ ಕಡೆ ಹರ್ಷಿತ್ ರಾಣಾ ಅವ್ರನ್ನ ಏರ್ಸೋದು, ಇಲ್ಲಿ ಯಾರು ಕರ್ಸೋದು ಕೆಳಗಡೆಗೆ. ಸೊ ಆ ಥರ ಮಾಡಿದ್ರು ಮಾಡ್ಬೋದು ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲಿ. ನಾನು ಅನ್ಕೊತೀನಿ ಹರ್ಷಿತ್ ರಾಣಾ ಅವ್ರನ್ನ ಕೂರಿಸಿ ಹರ್ಷದೀಪ್ ಸಿಂಗ್ನ ಆಡಿಸ್ತು ಅಂತಂದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅವರು ಮೈನ್ ಸ್ಕ್ವಾಡಲ್ಲಿ ಇದ್ದಾರೆ. ಒಂದು ವೇಳೆ ಮ್ಯಾಚ್ ಏನಾದರೂ ಹರ್ಷಿತ್ ರಾಣಾ ಅವ್ರನ್ನ ಆಡಿದ್ರು ಅಂತಂದರೆ ಯಾರ ಜಾಗದಲ್ಲಿ ನೋಡ್ತಾ ಇದ್ದಾರೆ, ಜಸ್ಪ್ರೀತ್ ಬುಮ್ರಾ ಆಡ್ತಾರೋ ಆಡೋದಿಲ್ವೋ ಅದೊಂದು ಡೌಟು. ಆ್ಯಂಡ್ ಹರ್ಷದೀಪ್ ಸಿಂಗ್ನ ಇಳಿಸ್ಬಿಟ್ಟು ಇವ್ರನ್ನಾದ್ರು ಏರ್ಸೋದಕ್ಕೆ ನೋಡ್ತಾ ಇದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಿಗೆ ಹರ್ಷಿತ್ ರಾಣಾ ಅಂತ, ಅದು ಕೂಡ ಒಂದು ಡೌಟ್ ಬರುತ್ತೆ. ನೋಡೋಣ ನಾಳೆ ಏನೇನು ಡೆವಲಪ್ಮೆಂಟ್ಸ್ಗಳು ಆಗ್ತವೆ ಅಂತ. ಸೊ ಒಟ್ಟಲ್ಲಿ ನ್ಯೂಟ್ರಲ್ ಆಗಿದೆ ಗುರು, ಯಾರು ಬೇಕಾದ್ರೂ ಗೆಲ್ಬೋದು ಈ ಒಂದು ವೆನ್ಯೂಲಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಕೂಡ ಟಾಸ್ ಏನು ಅಷ್ಟೊಂದು ಹೆವಿ ಮ್ಯಾಟ್ರ್ ಏನು ಆಗ್ತಾ ಇಲ್ಲ ಇಲ್ಲಿ ನೋಡ್ತು ಅಂತಂದರೆ. ಲಾಸ್ಟ್ 2 ಮ್ಯಾಚ್ ಆ್ಯಕ್ಚುಲಿ ಟಾಸ್ ಮ್ಯಾಟ್ರ್ ಆಗಿತ್ತು. ನನ್ನ ಮಕ್ಕಳು ದಡ್ಡತನ ಮಾಡಿದ್ರು ಇಂಗ್ಲೆಂಡ್ ಅವರು, ಉಲ್ಟಾ ತಗೊಂಡಿದ್ರು. ಸೊ ಈ ಮ್ಯಾಚ್ ಏನು ತಗೊಂಡ್ರು ಕೂಡ ನಡೆಯುತ್ತೆ, ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ಇಂಡಿಯಾ ಗೆಲ್ಲುವಂಥ ಭರವಸೆನೇ ಜಾಸ್ತಿ ಅಂತ ಅನ್ನಿಸ್ತಿದೆ. ನನ್ನ ಪ್ರಕಾರ ಇಂಡಿಯಾ ಗೆಲ್ಲಬಹುದು ಆ್ಯಂಡ್ ವೈಟ್ ವಾಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.